ದೃಶ್ಯಂ 3 ಇದು ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ದೃಶ್ಯಂ 1 ಬಂದಾಗ ಅದು ಕ್ರಿಯೇಟ್ ಮಾಡಿದ ಸೆನ್ಸೇಷನ್ ಸಾಧಾರಣವಾದದಲ್ವೇ ಅಲ್ಲ. ಬರೋಬ್ಬರಿ 6 ಭಾಷೆಗಳಲ್ಲಿ ಅದನ್ನ ರೀಮೇಕ್ ಮಾಡಲಾಗಿತ್ತು. ಎರಡನೇ ಪಾರ್ಟ್ ನಲ್ಲೂ ಕೂಡ ಜೀತು ಜೋಸೆಫ್ ಅವರ ರೈಟಿಂಗ್ ಬ್ರಿಲಿಯಂಟ್ ಅಂತ ತೋರಿಸಿದ್ರು. ಅಂಡ್ ಈಗ ದೃಶ್ಯಂ 3 ನ ಸರದಿ. ಸಿನಿಮಾ ಅನೌನ್ಸ್ ಆದಾಗ್ಲಿಂದಲೂ ಒಂದಷ್ಟು ಬ್ಯಾಕ್ಲಾಶ್ ಗಳು ಅಲ್ಲಲ್ಲಿ ಆಗ್ತಾ ಇದ್ವು. ಅರೆ ಏನಿದು ಮುಗ್ದಿರೋ ಕಥೆನ ಮತ್ತೆ ಯಾಕೆ ಎಳೆಯೋ ತರ ಆಗ್ತಿದೆ ಅನ್ನುವಂತಹ ಮಾತುಗಳು ಕೂಡ ಒಂದಷ್ಟು ಕಡೆ ಕೇಳಿ ಬಂದಿದ್ದು ಉಂಟು. ಅಂಡ್ ಕೊನೆಗೂ ಇವತ್ತು ಕನ್ನಡದಲ್ಲಿ ಸಿನಿಮಾ ನೋಡಿದ ನಮಗೆ ಏನ್ ಅನಿಸ್ತು, ಏನೆಲ್ಲ ಸೂಪರ್ ಆಗಿತ್ತು, ಏನೆಲ್ಲ ಸುಮಾರಾಗಿತ್ತು, ಯಾವ್ದು ವರ್ಕ್ ಆಗಿಲ್ಲ, ಯಾವ್ದು ಸೂಪರ್ ಆಗಿ ವರ್ಕ್ ಆಯ್ತು, ಎಲ್ಲವನ್ನ ಇವತ್ತಿನ ಈ ರಿವ್ಯೂ ನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಲೆಟ್ಸ್ ಎಂಟರ್ ಟು ದ ವರ್ಲ್ಡ್ ಆಫ್ ದೃಶ್ಯಂ. ದೃಶ್ಯಂ 3 ಸಿನಿಮಾ ನೋಡ್ತಿರ್ಬೇಕಾದ್ರೆ ನನಗೆ ರಿಯಲೈಸ್ ಆದಂತಹ ಮೊದಲ ವಿಷಯ ಅಂದ್ರೆ ಜೀತು ಜೋಸೆಫ್ ಅವರು ಈ ಬಾರಿ ಬೇರೊಂದು ರೂಟ್ ಅನ್ನ ತಗೊಂಡಿದ್ದಾರೆ ಅಂತ. ಫಸ್ಟ್ ಪಾರ್ಟ್ ಒಂಥರ ಸರ್ವೈವಲ್ ಡ್ರಾಮಾ ತರ ಇತ್ತು. ಸೆಕೆಂಡ್ ಪಾರ್ಟ್ ನಲ್ಲಿ ಮೈಂಡ್ ಗೇಮ್ಸ್, ಇನ್ವೆಸ್ಟಿಗೇಷನ್ ನ ಪೋರ್ಷನ್ ಹೆಚ್ಚಿತ್ತು. ಬಟ್ ಇಲ್ಲಿ ಎಮೋಷನಲ್ ಸೈಡ್ ಹಾಗೂ ಸೈಕಲಾಜಿಕಲ್ ಸೈಡ್ ಗೆ ಜಾಸ್ತಿ ಪ್ರಾಮುಖ್ಯತೆ ಇದೆ. ಇಲ್ಲಿ ನಮ್ಮ ಕಥಾನಾಯಕ ಜಾರ್ಜ್ ಕುಟ್ಟಿ. ಇವಾಗ ಇವನು ಸಾಧಾರಣವಾದ ಫ್ಯಾಮಿಲಿ ಮ್ಯಾನ್ ಅಲ್ಲ, ಒಬ್ಬ ಮೂವಿ ಪ್ರೊಡ್ಯೂಸರ್. ಇವನು ನಿರ್ಮಿಸಿರುವಂತಹ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಕೂಡ ಆಗೋಗಿದೆ. ಬಟ್ ಜಾರ್ಜ್ ಕುಟ್ಟಿಗೆ ಇದರ ಬಗ್ಗೆ ಸಂತೋಷನೇ ಇಲ್ಲ. ಅವನು ಮಾಡಿರುವಂತಹ ತಪ್ಪಿಗೆ ಅವನು ಜೈಲ್ಗೆ ಹೋಗಿಲ್ದಲೇ ಇರ್ಬೋದು. ಬಟ್ ಎಲ್ಲಿ, ಯಾವಾಗ, ಯಾರ ಕಾರಣದಿಂದ ಕೇಸು ರಿಓಪನ್ ಆಗುತ್ತೋ ಅನ್ನುವಂತಹ ಭಯದಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾನೆ. ಸೊ ಅಲ್ಲಿಂದ ಮುಂದೇನಾಯ್ತು, ಕೇಸ್ ಮತ್ತೆ ರಿಓಪನ್ ಆಯ್ತಾ, ಜಾರ್ಜ್ ಕುಟ್ಟಿ ಮತ್ತು ಅವನ ಕುಟುಂಬಕ್ಕೆ ಶಿಕ್ಷೆ ಸಿಕ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿನ ಪಾಸಿಟಿವ್ಸ್ ನ ಕಡೆಗೆ ಬರೋದಾದ್ರೆ ಅದು ಈ ಸಿನಿಮಾದಲ್ಲಿ ಜಾರ್ಜ್ ಕುಟ್ಟಿ ಎಂಬ ಪಾತ್ರವನ್ನ ಬಿಲ್ಡ್ ಮಾಡ್ಕೊಂಡು ಹೋಗಿರುವಂತಹ ರೀತಿ. ಫಿಲಂ ಪ್ರೊಡ್ಯೂಸರ್ ಆಗಿದ್ದಾನೆ, ಹಣ ಕೂಡ ಸಿಕ್ಕಾಪಟ್ಟೆ ಬಂದಿದೆ. ಬಟ್ ಅವನ ಮನಸ್ಸಲ್ಲಿ ಗಿಲ್ಟು, ಭಯ, ಕ್ಯಾಲ್ಕುಲೇಷನ್ಗಳು ಓಡಾಡ್ತಾನೆ ಇದಾವೆ. ಅಂಡ್ ಈ ತರದ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ನ ಮೋಹನ್ ಲಾಲ್ ಅವರು ಎಫರ್ಟ್ಲೆಸ್ಲಿ ಪುಲ್ ಆಫ್ ಮಾಡಿದ್ದಾರೆ. ಕೆಲವು ಸೀನ್ಸ್ ನಲ್ಲಂತೂ ಅವರು ಒಂದು ಆಕ್ಟಿಂಗ್ ಮಾಸ್ಟರ್ ಕ್ಲಾಸ್ ನೇ ತೋರಿಸ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ ಕತೆ ಸಾಗುವಂತಹ ವಿಧಾನ. ಇಲ್ಲಿ ಕತೆ ತೀರಾ ಬೇಗ ಎಲ್ಲೂ ಓಡಲ್ಲ, ತೀರಾ ನಿಧಾನಕ್ಕೂ ಓಡಲ್ಲ. ಎಲ್ಲಾ ಪಾತ್ರಗಳು, ಹಿಂದಿನ ಘಟನೆಗಳು ಆಡಿಯನ್ಸ್ಗೆ ಆಲ್ರೆಡಿ ಗೊತ್ತಿದೆ. ಅಂಡ್ ಅದನ್ನ ಪುನಃ ಸೆಟಪ್ ಮಾಡುವಂತಹ ಅವಶ್ಯಕತೆ ಇಲ್ಲಿ ಇರಲಿಲ್ಲ. ಆ ಅಂಶ ಕೂಡ ಸಿನಿಮಾಗೆ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಮೊದಲನೇ ಅರ್ಧದಲ್ಲಿ ಯಾವ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಅಲ್ಲಿ ಕ್ಯಾಶುಯಲ್ ಫ್ಯಾಮಿಲಿ ಡ್ರಾಮಾದ ರೀತಿ ಕತೆ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಅಲ್ಲಿ ಒಂದಷ್ಟು ಕಾಮಿಡಿ ಸೀನ್ಸ್ ಅನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಚೆನ್ನಾಗಿ ವರ್ಕ್ ಆಯ್ತು. ಬಟ್ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ಸ್ಮೂತ್ ಆಗಿ ವರ್ಕ್ ಆಗಲ್ಲ. ಕೆಲವು ಜಾಗದಲ್ಲಿ ರಿಪಿಟೇಷನ್ ಅನ್ನುವಂತಹ ಫೀಲ್ ಅನ್ನ ಕೊಡುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಸೇಮ್ ಓಲ್ಡ್ ಡೌಟ್ಸ್ ಬರೋದು, ಫ್ಯಾಮಿಲಿ ಟೆನ್ಷನ್ ಕೂಡ ಸೇಮ್ ಪ್ಯಾಟರ್ನ್ ನಲ್ಲಿ ಕಂಟಿನ್ಯೂ ಆಗೋದು. ಆನೆಸ್ಟ್ಲಿ ಅಲ್ಲಿ ಸ್ವಲ್ಪ ಪೇಷನ್ಸ್ ಟೆಸ್ಟ್ ಆಗುತ್ತೆ. ಬಟ್ ಇಂಟರ್ವೆಲ್ ನಲ್ಲಿ ಇಟ್ಟಿರುವಂತಹ ಆ ಟ್ವಿಸ್ಟ್ ಸಿನಿಮಾದ ಗ್ರಾಫ್ ನ ಒಂದೇ ಶಾರ್ಟ್ ಅಲ್ಲಿ ಫುಲ್ ಮೇಲಕ್ಕೆ ತಳ್ಳಿಬಿಡುತ್ತೆ. ಅಂಡ್ ಆ ಟ್ವಿಸ್ಟ್ ನ ಯಾರು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಟರ್ವೆಲ್ ಬ್ಲಾಕ್ ಬಂದಾಗ ಥಿಯೇಟರ್ ಕೂಡ ಫುಲ್ ನಿಶ್ಶಬ್ದವಾಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಶುರು ಆಗ್ತಿದ್ದಂಗೆನೆ ಸಿನಿಮಾ ಡಿಫರೆಂಟ್ ಎನರ್ಜಿಯನ್ನ ಕ್ಯಾರಿ ಮಾಡ್ಕೊಂಡು ಮುಂದಕ್ಕೆ ಹೋಗುತ್ತೆ. ಇನ್ವೆಸ್ಟಿಗೇಷನ್ ಅಂಡ್ ಟೆನ್ಷನ್ ಎರಡು ಇನ್ನೂ ಡೇಂಜರ್ಸ್ ಆಗ್ತಾ ಹೋಗುತ್ತೆ. ಜಾರ್ಜ್ ಕುಟ್ಟಿ ಎದುರಿಗಿನ ಚಾಲೆಂಜಸ್ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಪ್ಲೇಸ್ ಮಾಡಿರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಎಷ್ಟು ಹೊಗಳಿದ್ರು ಕಮ್ಮಿನೇ. ಇನ್ನು ದೃಶ್ಯಂ ಫ್ರಾಂಚೈಸಿಗಳ ಕ್ಲೈಮ್ಯಾಕ್ಸ್ ಯಾವಾಗ್ಲೂ ಒಂದು ಶಾಕ್ ವ್ಯಾಲ್ಯೂನ ಕೊಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ. ಅಂಡ್ ಇಲ್ಲೂ ಕೂಡ ಆ ಶಾಕಿಂಗ್ ಎಂಡು ಪರ್ಫೆಕ್ಟ್ ಆಗಿ ಲ್ಯಾಂಡ್ ಆಯ್ತು. ಬೇರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗಳು ಲೈಕ್ ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲವೂ ಆನ್ ಪಾಯಿಂಟ್ ಇದ್ವು. ಸಿನಿಮಾಗೆ ಬೇಕಿದ್ದ ಮೂಡ್ ಅನ್ನ ಸೆಟಪ್ ಮಾಡ್ತವೆ ಅಂತ ಹೇಳ್ತೀನಿ. ಇನ್ನು ನಾನು ಕನ್ನಡದ ಡಬ್ಬಿಂಗ್ ಅಲ್ಲಿ ಸಿನಿಮಾವನ್ನ ನೋಡಿದೆ. ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಮೋಹನ್ ಲಾಲ್ ಅವರೇ ಸ್ವತಃ ಧ್ವನಿ ಕೊಟ್ಟಿರೋದ್ರಿಂದ ಅದು ಅಥೆಂಟಿಕ್ ಫೀಲ್ ಕೂಡ ಕೊಡುತ್ತೆ. ಇನ್ನು ಇಲ್ಲಿ ಏನ್ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ ಇಲ್ಲಿನ ಫಸ್ಟ್ ಹಾಫ್ ಅಂತ ಹೇಳ್ತೀನಿ. ಎಲ್ಲವನ್ನ ಸ್ಲೋ ಸೆಟಪ್ ಮಾಡಿ ಅದಾದ ಮೇಲೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದು ಜೀತು ಅವರ ಸ್ಟೈಲು. ಬಟ್ ಇಲ್ಲಿನ ಫಸ್ಟ್ ಹಾಫ್ ನ ಇನ್ನಷ್ಟು ಎಂಗೇಜಿಂಗ್ ಆಗಿ ಬರ್ಕೋಬಹುದಿತ್ತೇನೋ. ಇನ್ನು ದೃಶ್ಯಂ 1 ಮತ್ತು 2ರಲ್ಲಿ ನಿಮ್ಗೆ ನೆನಪಿರುತ್ತೆ, ಆ ಒಂದು ಟೀ ಅಂಗಡಿಯಲ್ಲಿ ಎಲ್ರೂ ಕೂತು ಈ ಕೇಸ್ ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಎಲ್ರಿಗೂ ಅವರವರ ಒಪಿನಿಯನ್ಸ್ ಇರ್ತಾ ಇತ್ತು. ಅಂಡ್ ಅದನ್ನ ಲೆಂತಿ ಸೀನ್ಸ್ ಆಗಿ ಕೂಡ ಜೀತು ಅವರು ತಮ್ಮ ಸ್ಕ್ರೀನ್ ಪ್ಲೇ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ರು. ಬಟ್ ಈ ಸಿನಿಮಾದಲ್ಲಿ ನಾನು ಅದನ್ನ ಮಿಸ್ ಮಾಡ್ಕೊಂಡೆ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಶಾಕ್ ವ್ಯಾಲ್ಯೂ ಏನೋ ಇದೆ. ಬಟ್ ಅದನ್ನ ತುಂಬಾ ಆತರದಿಂದ ಮುಗಿಸ್ಬಿಟ್ರೇನೋ ಅಂತಾನು ಅನ್ಸುತ್ತೆ. ಇನ್ನಷ್ಟು ರನ್ ಟೈಮ್ ನ ಅಲ್ಲಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ವಾಚ್. ದೃಶ್ಯಂ ಫ್ರಾಂಚೈಸಿಯ ಅಭಿಮಾನಿಗಳಿಗೆ ಇದೊಂದು ಕ್ರೇಜಿ ವಾಚ್ ಅಂತಾನೆ ಹೇಳ್ತೀನಿ. ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ಮತ್ತು ಜೀತು ಜೋಸೆಫ್ ಅವರ ರೈಟಿಂಗು ಸ್ಟಿಲ್ ಫ್ರಾಂಚೈಸಿನ ಹೈ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಿದೆ. ಮಿಡ್ ಕ್ರೆಡಿಟ್ಸ್ ನಲ್ಲಿ ಒಂದು ಸುಳಿವು ಕೊಟ್ಟಿದ್ದಾರೆ. ಆ ಐಡಿಯಾನ ಮುಂದೆ ತಗೊಂಡು ಹೋಗದೆ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಸಿನಿಮಾ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದಾಗಿತ್ತು ದೃಶ್ಯಂ 3 ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.